ನಮಸ್ಕಾರ ಕನ್ನಡಿಗರೇ, ಇವತ್ತು ನಾವು T20 ವಿಶ್ವಕಪ್ ಫೈನಲ್ ಬಗ್ಗೆ ಮಾತನಾಡೋಣ. ಮಾರ್ಚ್ 8ರಂದು ಅಹಮದಾಬಾದ್ನಲ್ಲಿ ಭಾರತ ಮತ್ತು ನ್ಯೂಜಿಲೆಂಡ್ ಮುಖಾಮುಖಿಯಾಗುತ್ತಿವೆ. ಭಾರತ 3 ಬಾರಿ ಚಾಂಪಿಯನ್ ಆಗಲು ಪ್ರಯತ್ನಿಸುತ್ತಿದೆ. ನ್ಯೂಜಿಲೆಂಡ್ ಮೊದಲ ಬಾರಿಗೆ ಕಪ್ ಗೆಲ್ಲಲು ಬಯಸುತ್ತಿದೆ. ಮಳೆ ಬೆದರಿಕೆ. ಹವಾಮಾನ ವರದಿ ಪ್ರಕಾರ ಮಳೆ ಸಾಧ್ಯತೆ ಕಡಿಮೆ. ಆದರೆ ಮಳೆ ಬಂದರೆ ಏನು? ಫೈನಲ್ಗೆ 120 ನಿಮಿಷ ಹೆಚ್ಚುವರಿ ಸಮಯ ಇರುತ್ತದೆ. ಕನಿಷ್ಠ 10 ಓವರ್ಗಳು ಆಡಿದರೆ ಮಾತ್ರ ಪಂದ್ಯಮಾನ್ಯ. ಅದಕ್ಕೂ ಆಗದಿದ್ದರೆ ಮಾರ್ಚ್ 9 ರಿಸರ್ವ್ ಡೇ ಇದೆ. ಟೈ ಆದರೆ ಸೂಪರ್ ಓವರ್ ನಡೆಯುತ್ತದೆ. 10 ಓವರ್ಗಳ ನಂತರ ಮಳೆ ಬಂದರೆ DSL ವಿಧಾನ ಬಳಸಲಾಗುತ್ತದೆ. ಮಳೆ ಕಾರಣದಿಂದ ಪಂದ್ಯವೇ ರದ್ದಾದರೆ ಯಾರು ಚಾಂಪಿಯನ್? ರಿಸರ್ವ್ ಡೇ ಕೂಡ ಫಲಿತಾಂಶ ಕೊಡದಿದ್ದರೆ ಟ್ರೋಫಿ ಭಾರತ ಮತ್ತು ನ್ಯೂಜಿಲೆಂಡ್ ಇಬ್ಬರು ಹಂಚಿಕೊಳ್ಳುತ್ತಾರೆ. ಅಂದರೆ ಇಬ್ಬರೂ ಚಾಂಪಿಯನ್ ಆಗುತ್ತಾರೆ. ಹೀಗಾಗಿ ಮಾರ್ಚ್ 8ರಂದು ಯಾರ ಕೈಯಲ್ಲಿ ಟ್ರೋಫಿ ಏರುತ್ತದೆ ಎಂಬುದನ್ನು ನೋಡೋಣ. ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯ ಹಂಚಿಕೊಳ್ಳಿ.